ಈಗ ಪ್ರೆಸೆಂಟ್ ಈ ಪ್ರಜಾಪ್ರಭುತ್ವದಲ್ಲಿ ಏನು ನಡೀತಿದೆ ಅಂದರೆ ಎಲ್ಲರಿಗೂ ಸರ್ಕಾರಿ ಹುದ್ದೆ ಅನ್ನೋದು ಜೀವನಕ್ಕೆ ಒಂದು ಆಶಯ, ಅದನ್ನು ನಾನು ಒಪ್ಪಿಕೊಳ್ಳುವ. ಆದರೆ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಮಗ, ಪ್ರತಿಯೊಬ್ಬ ಮಗಳು ಸರ್ಕಾರಿ ಅಧಿಕಾರಿ ಆಗಬೇಕಂತ ಬಯಸ್ತಿದ್ದಾರೆ. ಅದು ಎಲ್ರಿಗೂ ಸಿಗುತ್ತಾ? ಇಲ್ಲ. ಆ ನೈಜತೆಯನ್ನು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಈಗಿನ ಯುವ ಜನತೆ? ಬೇರೆ ಬೇರೆ ಇದ್ದಾವೆ. ನಿಮ್ಮ ಹವ್ಯಾಸ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಫೋಟೋಗ್ರಫಿ ಇರುತ್ತೆ, ಪೇಂಟಿಂಗ್ ಇರುತ್ತೆ, IT ಫೀಲ್ಡ್ನ ಟೆಕ್ನಿಕಲಿ ನೀವು ಭಾಳ ನಾಲೆಜ್ ಇರುತ್ತೆ, ಅದರಲ್ಲಿ ಮುಂದುವರಿಸಿ. ಪ್ಲಾನ್ ಬಿನ ಇಟ್ಕೊಳ್ಳಿ. ಕೇವಲ ನಾನು ಇದೇ ಆಗಬೇಕು, ಇದಕ್ಕೆ ಆಗಬೇಕು, ಈ ಸೀಮಿತ ಬೇಡ. ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಇಳಿತಾರೆ. ಅದರ ನೈಜತೆ ನೀವು ಅರ್ಥ ಮಾಡ್ಕೊಳ್ಳಿ. ಈ ಸರ್ಕಾರಗಳು 2 ವರ್ಷ 3 ವರ್ಷಕ್ಕೆ ಒಂದೇ ಸರಿ ಸರ್ಕಾರಿ ನೇಮಕಾತಿ ಅಧಿಸೂಚನೆ ಹೊರಡಿಸಿದಾಗ ಅದರಲ್ಲಿ ನೀವು ಪರೀಕ್ಷೆ ಬರೆದೇ ನಾವು ಪಾಸ್ ಆಗ್ತೀವಿ ಅಂತ ಅನ್ನೋದು ಇರಲಿ, ನಂಬಿಕೆ ಇರಲಿ, ಹುಚ್ಚುತನ ಬೇಡ. ಈ ಜರ್ನಿಯಲ್ಲಿ ನಮಗೆ ಎಂತೆಂಥ ಪರಿಚಯ ಆಗುತ್ತೆ, ನಮ್ಮ ಜೀವನ ಯಾವ ಥರ ಇತ್ತು, ಯಾವ ಥರ ಮಾಡ್ಕೊಂಡ್ವಿ, ನಾವು ಎಷ್ಟು ವರ್ಷ ಬದುಕ್ತೀವಿ. ಯಾವುದಕ್ಕೆ ಸ್ಕೂಲ್ ಒಳಗೆ ಮ್ಯಾಥಮೆಟಿಕ್ಸ್ ಭಾಳ ಚಂದ ಕಲಿಬೇಕಾದ್ರೆ ಇದಕ್ಕನ್ನ. ಅವಾಗ ನಾವು 1+1 ಮಾಡಿದರೆ 2 ಅಂತ ಅರ್ಥ ಮಾಡ್ಕೊತಿದ್ವಿ, ಸುಳ್ಳದು. ಆ ಮ್ಯಾಥಮೆಟಿಕ್ಸ್ ಇವಾಗ ವರ್ಕೌಟ್ ಆಗೋದಿಲ್ಲ. ಈಗ ನಾವು ಅರ್ಥ ಮಾಡ್ಕೊಳ್ಳೋದು ಯಾವ ಟೈಮ್ ಒಳಗೆ ಏನು ಮಾಡಿದರೆ ನಮ್ಮ ಜೀವನ ಸುದ್ದಿರುತ್ತೆ, ಯಾವ ಟೈಮಲ್ಲಿ ನಾವು ಏನು ಮಾಡಿದರೆ ನಾವು ಅಚೀವ್ಮೆಂಟ್ ಮಾಡ್ಬೋದು, ನಾವು ಅಂದ್ಕೊಂಡು ಜೀವನ ಬದುಕ್ಬೋದು. ನೈಜತೆನ ಅರ್ಥ ಮಾಡ್ಕೊಳ್ಳಿ. ಏನು ಜಗತ್ತಿದೆಲ್ಲ, ಈ ಜಗತ್ತಿನ ಪ್ರಕಾರ ಬಾಳಿ. ಯಾವ ಥರ ಈಗ ನಮ್ಮ ಏರ್ಟೆಲ್ ಆಯ್ತು, ಜಿಯೋ ಆಯ್ತು, 2G ಬಂತು, 3G ಬಂತು, 4G ಬಂತು, 5G ಬಂತು. ದೇ ಆರ್ ಅಪ್ಡೇಟಿಂಗ್ ಇನ್ ಎವ್ರಿ ಇಯರ್ ಆ್ಯಂಡ್ ಎವ್ರಿ ಸ್ಟೆಪ್ ಇನ್ ದೇರ್ ಕಂಪ್ನಿ ಆರ್ ದೇರ್ ಪ್ರೊಡಕ್ಷನ್. ಬಟ್ ಸ್ಟಿಲ್ ಹ್ಯೂಮನ್ಸ್ ಆರ್ ಸ್ಟಿಕ್ಕಿಂಗ್ ಆನ್ ದ ಸೇಮ್ ಥಿಂಗ್ಸ್. ವೈ ದೇ ಡೋಂಟ್ ವಾಂಟ್ ಟು ಚೇಂಜ್ ದರ್ ಲೈಫ್ ಸ್ಟೈಲ್ ಆ್ಯಂಡ್